ಈ ವಾರ ಕುಂಭ ರಾಶಿಯವರ ಗ್ರಹಗತಿಗಳು ಹೇಗಿರಲಿವೆ ಮತ್ತು ಶನೇಶ್ವರ ಸ್ವಾಮಿಯ ಅನುಗ್ರಹವು ಈ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭ ರಾಶಿಯವರ ಪಾಲಿಗೆ ಈ ಸಮಯವು ಅತ್ಯಂತ ಮಹತ್ವದಾಗಿದ್ದು, ಗ್ರಹಗಳ ರಾಜನಾದ ಶನಿ ಮಹಾತ್ಮನು ನೀಡುವ ಫಲಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡೋಣ. ಮುಖ್ಯವಾಗಿ ನಿಮ್ಮ ರಾಶಿಯ ವಾಕ್ಸ್ಥಾನ ಮತ್ತು ಧನಸ್ಥಾನದಲ್ಲಿ ಆಗಿರುವ ಬದಲಾವಣೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತು ಕೌಟುಂಬಿಕ ಜೀವನದ ಮೇಲೆ ಎಂತಹ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯೋಣ. ಹಾಗೆ ಈ ಮಾಹಿತಿಗೆ ಲೈಕ್ ಮಾಡಿ, ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಂಭ ರಾಶಿಯ ಸಮಸ್ತ ವೀಕ್ಷಕರೇ, ಪ್ರಸ್ತುತ ನಿಮ್ಮ ರಾಶಿಗೆ ಸಾಡೆಸಾತಿನ ಪ್ರಭಾವ ಇದೆ ಎಂದು ನೀವು ಚಿಂತಿಸುತ್ತಿರಬಹುದು. ಆದರೆ ಗ್ರಹಗಳ ಸಂಚಾರವನ್ನು ಗಮನಿಸಿದಾಗ ಕುಂಭ ರಾಶಿಯವರಿಗೆ ಭಯಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಮೊದಲನೆಯದಾಗಿ, ನಿಮ್ಮ ರಾಶಿಯ ಅಧಿಪತಿಯಾದ ಶನೇಶ್ವರ ಸ್ವಾಮಿಯು ಈಗ ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಅಂದರೆ ವಾಕ್ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2ನೇ ಮನೆಯು ಕುಟುಂಬ ಮತ್ತು ಹಣಕಾಸಿನ ಮನೆಯಾಗಿದೆ. ಇಲ್ಲಿ ಶನಿ ಇರುವುದರಿಂದ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅದ್ಭುತವಾದ ಫಲಗಳು ಸಿಗಲಿವೆ. ಅದೇ ರೀತಿ ನಿಮ್ಮ ರಾಶಿಯ ವಾಕ್ಸ್ಥಾನದ ಅಧಿಪತಿಯು ಪಂಚಮ ಸ್ಥಾನದಲ್ಲಿದ್ದಾನೆ. ಇದು ಅತ್ಯಂತ ಶುಭದಾಯಕವಾದ ಸಂಯೋಜನೆಯಾಗಿದೆ. 2ನೇ ಮನೆಯಲ್ಲಿ ಶನಿ ಇರುವುದರಿಂದ ಹಣಕಾಸಿನ ಹರಿವು ಚೆನ್ನಾಗಿರುತ್ತದೆ. ಆದರೆ ಇಲ್ಲಿ ನೀವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಶನಿ ಎಂದರೆ ನಿಧಾನ. ಶನಿಯು ಯಾವುದೇ ಫಲವನ್ನು ನೀಡಿದರೂ ಅದನ್ನು ನಿಧಾನವಾಗಿಯೇ ನೀಡುತ್ತಾನೆ. ಹಣ ಬರುವುದು ಸ್ವಲ್ಪ ತಡವಾಗಬಹುದು ಅಥವಾ ಅಂದುಕೊಂಡ ಸಮಯಕ್ಕಿಂತ ಸ್ವಲ್ಪ ನಿಧಾನವಾಗಬಹುದು. ಆದರೆ ಶನಿ ಮಹಾತ್ಮನು ನಿಧಾನವಾಗಿ ಕೊಟ್ಟರೂ ಕೂಡ ಅವನು ಕೊಡುವ ಫಲವು ಶಾಶ್ವತವಾಗಿರುತ್ತದೆ. ಬೇರೆ ಗ್ರಹಗಳಂತೆ ಬಂದು ಹೋಗುವ ಯೋಗ ಇದಲ್ಲ. ಶನಿ ಒಮ್ಮೆ ಕೊಟ್ಟರೆ ಅದು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಆರ್ಥಿಕ ವಿಚಾರದಲ್ಲಿ ತಾಳ್ಮೆ ಇದ್ದರೆ ಗೆಲುವು ನಿಮ್ಮದೇ ಆಗಿರುತ್ತದೆ. ಇನ್ನು ವಾಹನ ಅಥವಾ ಆಸ್ತಿಯ ವಿಚಾರಕ್ಕೆ ಬರುವುದಾದರೆ ಕುಂಭ ರಾಶಿಯವರಿಗೆ ಇದು ಸುವರ್ಣಕಾಲ ಎಂದೇ ಹೇಳಬಹುದು. ಯಾರ್ಯಾರು ಹೊಸ ವಾಹನವನ್ನು ಖರೀದಿಸಬೇಕು ಎಂದುಕೊಂಡಿದ್ದೀರೋ ಅಥವಾ ಹಳೆಯ ವಾಹನವನ್ನು ಬದಲಾಯಿಸಿ ಹೊಸದನ್ನು ತರಬೇಕು ಎಂದುಕೊಂಡಿದ್ದೀರೋ ಅವರಿಗೆ ಇದು ತುಂಬಾ ಒಳ್ಳೆ ಸಮಯವಾಗಿದೆ. ಧೈರ್ಯವಾಗಿ ಮುಂದುವರೆಯಿರಿ, ವಾಹನವನ್ನು ತೆಗೆದುಕೊಳ್ಳಿ. ಇದಕ್ಕೆ ಕಾರಣವೇನೆಂದರೆ ಐಷಾರಾಮಿ ಜೀವನಕ್ಕೆ ಕಾರಕನಾದ ಶುಕ್ರ ಗ್ರಹನ ದೃಷ್ಟಿಯು ನಿಮ್ಮ ರಾಶಿಯ ಚತುರ್ಥ ಸ್ಥಾನದ ಮೇಲೆ ಬಿದ್ದಿದೆ. ಚತುರ್ಥ ಸ್ಥಾನವು ವಾಹನ, ಸುಖ ಮತ್ತು ತಾಯಿಯ ಸ್ಥಾನವಾಗಿದೆ. ಶುಕ್ರನ ಶುಭ ದೃಷ್ಟಿಯಿಂದಾಗಿ ನಿಮಗೆ ವಾಹನ ಯೋಗ ಕೂಡಿ ಬಂದಿದೆ. ನಮ್ಮ ರೈತ ಬಾಂಧವರಿಗೆ ಮತ್ತು ಕೃಷಿಕರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿದೆ. ರೈತರಿಗೆ ಯಾವಾಗಲೂ ಶನಿ ಮಹಾತ್ಮನ ಅನುಗ್ರಹ ಬಹಳ ಮುಖ್ಯವಾಗಿರುತ್ತದೆ. ಏಕೆಂದರೆ ಶನಿಯು ಕಾಯಕ ಯೋಗಿ. ಈಗ ಶನೇಶ್ವರನು 2ನೇ ಮನೆಯಲ್ಲಿದ್ದು ಭೂಮಿ ಪುತ್ರನಾದ ಮಂಗಳನು ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ನೆಲೆಸಿದ್ದಾನೆ. ಮಂಗಳನು ಲಾಭದಲ್ಲಿದ್ದರೆ ಕೃಷಿ ಭೂಮಿಯಿಂದ ಬರುವಂತಹ ಆದಾಯವು ಹೆಚ್ಚಾಗುತ್ತದೆ. ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ. ಭೂಮಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಇದ್ದರೆ ಅವು ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿವೆ. ಶನಿ ಮತ್ತು ಮಂಗಳ ಇಬ್ಬರು ರೈತರಿಗೆ ಪೂರಕವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವ ಕುಂಭ ರಾಶಿಯವರಿಗೆ ಇದು ತುಂಬಾ ಶುಭದಾಯಕವಾದ ಸಮಯವಾಗಿದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋಣ. ಯಾರೆಲ್ಲ ಖಾಸಗಿ ಉದ್ಯೋಗದಲ್ಲಿ ಇದ್ದಾರೋ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುತ್ತಿದ್ದಾರೋ ಅವರಿಗೂ ಕೂಡ ಗ್ರಹಗಳು ಅನುಕೂಲಕರವಾಗಿವೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಸಿಗಲಿದೆ. ಆದರೆ ಇಲ್ಲಿ ಒಂದು ಕಿವಿಮಾತು. ಕುಂಭ ರಾಶಿಯವರಿಗೆ ಸಾಡೆಸಾತ್ ನಡೆಯುತ್ತಿದೆ ಎಂಬ ಕಾರಣಕ್ಕೆ ಕೆಲವರು ಮನಸ್ಸಿನಲ್ಲಿ ಆತಂಕವನ್ನು ಇಟ್ಟುಕೊಂಡಿರುತ್ತಾರೆ. ದಯವಿಟ್ಟು ಆ ಆತಂಕವನ್ನು ಒಂದು ಚೂರು ಬದಿಗೆ ಇಟ್ಟುಬಿಡಿ. ಶನೇಶ್ವರನು ನ್ಯಾಯದ ದೇವರು. ಅವನು ತನ್ನ ಸ್ವಂತ ರಾಶಿಯವರಿಗೆ ಅನ್ಯಾಯ ಮಾಡುವುದಿಲ್ಲ. ಶನೇಶ್ವರನು ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬ ನಂಬಿಕೆ ನಿಮ್ಮಲ್ಲಿರಲಿ. ಅಕಸ್ಮಾತ್ ಜೀವನದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಕಷ್ಟಗಳು ಎದುರಾದರೆ ಅಥವಾ ಕೆಲಸದ ಒತ್ತಡ ಹೆಚ್ಚಾದರೆ ಆಗ ನೀವು ಕುಗ್ಗಿ ಹೋಗಬಾರದು. ಓಹೋ, ಶನಿ ಮಹಾತ್ಮನು ನನಗೆ ಏನೋ ಒಂದು ಜೀವನದ ಪಾಠವನ್ನು ಕಲಿಸುತ್ತಿದ್ದಾನೆ, ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತಿದ್ದಾನೆ ಎಂದು ಭಾವಿಸಿ. ಈ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಸಾಡೆಸಾತಿನ ಪ್ರಭಾವವು ನಿಮಗೆ ಕಷ್ಟ ಎಂದು ಅನ್ನಿಸುವುದೇ ಇಲ್ಲ. ಬದಲಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಸಮಯವಾಗಿರುತ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ. ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಓದಿನಲ್ಲಿ ಆಸಕ್ತಿ ಮೂಡುತ್ತದೆ. ಪಂಚಮದಲ್ಲಿ ವಾಕ್ಸ್ಥಾನಾಧಿಪತಿ ಇರುವುದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭ ರಾಶಿಯವರಿಗೆ ದ್ವಿತೀಯದಲ್ಲಿ ಶನಿ ಇದ್ದರೂ ಕೂಡ ಅವನು ಧನ ಲಾಭವನ್ನು ತರುತ್ತಾನೆ, ವಾಹನ ಯೋಗವನ್ನು ಕರುಣಿಸುತ್ತಾನೆ, ರೈತರಿಗೆ ಮತ್ತು ಉದ್ಯೋಗಿಗಳಿಗೆ ಅಭಿವೃದ್ಧಿಯನ್ನು ನೀಡುತ್ತಾನೆ. ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ಶನೇಶ್ವರನ ಕೃಪೆಗೆ ನೀವು ಪಾತ್ರರಾಗುತ್ತೀರಿ.
ನಿಧಾನಗತಿಯ ಬಗ್ಗೆ ಚಿಂತಿಸಬೇಡಿ. ಒಳ್ಳೆಯದು ಶಾಶ್ವತವಾಗಿ ನಿಮ್ಮದಾಗಲಿದೆ. ಈ ಮಾಹಿತಿಯು ನಿಮ್ಮ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಲಿ ಎಂದು ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಶುಭ ದಿನ. ಧನ್ಯವಾದಗಳು.